ಇದು ದರ್ಶನ್ ಅನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇರುವಂತ ದೃಶ್ಯ. ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ, ಹಣೆಗೆ ಕುಂಕುಮ ಇಟ್ಟಿದ್ದಾರೆ. ದರ್ಶನ್ ಜೊತೆಯಲ್ಲಿ ಇನ್ನುಳಿದಂತ ಆರೋಪಿಗಳು ಕೂಡ ಹಿಂದೆ ಮುಂದೆ ಕೂತಿದ್ದಾರೆ. ದರ್ಶನ್ ಅನ್ನ ಕರೆದುಕೊಂಡು ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಈಗ ನ್ಯಾಯಾಲಯದತ್ತ ಬರ್ತಾ ಇದ್ರೆ ದರ್ಶನ್ ಲುಕ್ಕೇ ಚೇಂಜ್ ಆಗಿದೆ. ಹಣೆಗೆ ಕುಂಕುಮ, ಮುಖಕ್ಕೆ ಮಾಸ್ಕು, ಕೋರ್ಟ್ ನತ್ತ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆಗಮಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ದೃಶ್ಯ. ದರ್ಶನ್ ಲುಕ್ಕೇ ಚೇಂಜ್ ಆಗಿದೆ. ಹಣೆಗೆ ಕುಂಕುಮ ಇಟ್ಟಿದ್ದಾರೆ, ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ ದರ್ಶನ್. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಮುಂದ್ಗಡೆ ದರ್ಶನ್ ಜೊತೆಯಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಆರೋಪಿಗಳು ಕೂತ್ಕೊಂಡಿದ್ದಾರೆ. ಹಿಂದೆ ಮುಂದೆ ಎಲ್ಲ ಆರೋಪಿಗಳಿದ್ದಾರೆ. ದರ್ಶನ್ ನೋಡಿ, ಮುಖಕ್ಕೆ ಕಪ್ಪು ಬಣ್ಣದ ಮಾಸ್ಕ್ ಹಾಕಿಕೊಂಡು ಹಣೆಗೆ ಕುಂಕುಮವನ್ನ ಇಟ್ಟು ದರ್ಶನ್ ನ್ಯಾಯಾಲಯದತ್ತ ಅವರನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ರೆ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾಮನ್ ಅವರನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ದರ್ಶನ್ ಎರಡನೇ ಸಲ ದರ್ಶನ್ ಜೈಲು ಸೇರಿ ಜಾಮೀನ್ ಅವರಿಗೆ ರದ್ದಾಗಿ ಜೈಲು ಸೇರಿ ಫಸ್ಟ್ ಟೈಮ್ ಈಗ ದರ್ಶನ್ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕಾಣಿಸಿಕೊಂಡಿದ್ದಾರೆ. ಜೈಲಿನಿಂದ ಹೊರಟು ನ್ಯಾಯಾಲಯದತ್ತ ಪೊಲೀಸರು ದರ್ಶನ್ ಅನ್ನ ಕರೆದುಕೊಂಡು ಬರ್ತಾ ಇದ್ರೆ ಆ ದೃಶ್ಯದಲ್ಲಿ ದರ್ಶನ್ ನೀವು ನೋಡ್ತಾ ಇದ್ದೀರಿ. ದರ್ಶನ್ ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ, ಕಪ್ಪು ಬಣ್ಣದ ಮಾಸ್ಕ್. ಹಣೆಗೆ ಕುಂಕುಮವನ್ನ ಇಟ್ಟಿದ್ದಾರೆ ದರ್ಶನ್. ಪೊಲೀಸ್ ಸಿಬ್ಬಂದಿ ಅಕ್ಕಪಕ್ಕ ಕುಳಿತಿದ್ದಾರೆ. ಆ ಟಿಟಿ ವಾಹನದಲ್ಲಿ ದರ್ಶನ್ ಅನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸ್ ವಾಹನದಲ್ಲಿ ದರ್ಶನ್ ಕರ್ಕೊಂಡು ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಮುಖದಲ್ಲಿ ಆ ಕಾಂತಿಯೇ ಕಳ್ಕೊಂಡಿದ್ದಾರೆ. ದರ್ಶನ್ ಸಿನಿಮಾಗಳಲ್ಲಿ ಅವರ ಎಕ್ಸ್ಪ್ರೆಷನ್, ಅವರ ಆಟಿಟ್ಯೂಡು ಅದೆಲ್ಲ ನಾವು ನೋಡಿದೀವಿ. ಆದ್ರೆ ದರ್ಶನ್ ಈ ಎಲ್ಲ ಬೆಳವಣಿಗೆಗಳಿಂದ ಬಹುಶಃ ಅವರಿಗೆ ಬಹಳ ಇದರಿಂದ ನೊಂದಿದ್ದಾರೆ. ಅವರು ಅದ್ರ ಜೊತೆಗೆ ಕುಗ್ಗೋಗಿದ್ದಾರೆ ಅಂತ ಅನ್ಸುತ್ತೆ. ಅವರ ಮುಖ ನೋಡ್ತಾ ಇದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ, ಕಪ್ಪು ಕಲರ್ನ ಮಾಸ್ಕ್ ಮುಖಕ್ಕೆ ಹಾಕೊಂಡಿದ್ದಾರೆ, ಹಣೆಗೆ ಕುಂಕುಮವನ್ನ ಇಟ್ಕೊಂಡಿದ್ದಾರೆ. ಪವಿತ್ರ ಗೌಡ ಮತ್ತೊಂದು ಕಡೆಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಕಪ್ಪು ಬಣ್ಣದ ಬಟ್ಟೆ ಧರಿಸಿ ಪವಿತ್ರ ಗೌಡ ಬಿಳಿ ಶಾಲನ್ನ ವೇಲ್ ಹಾಕಿ ವೇರ್ ಮಾಡಿ ದರ್ಶನ್ ಮತ್ತು ಪವಿತ್ರ ಗೌಡ ಈಗ ಬೇರೆ ಬೇರೆ ವಾಹನದಲ್ಲಿ, ದರ್ಶನ್ ಒಂದು ವಾಹನದಲ್ಲಿದ್ರೆ ಪವಿತ್ರ ಗೌಡ ಮತ್ತೊಂದು ವೆಹಿಕಲ್ ನಲ್ಲಿದ್ದಾರೆ. ದರ್ಶನ್ ಜೊತೆಗೆ ಉಳಿದ 5 ಜನ ಆರೋಪಿಗಳು ಬಹುಶಃ ಇದೇ ವಾಹನದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ 64ನೇ CCH ನ್ಯಾಯಾಲಯದತ್ತ ದರ್ಶನ್ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಮ್ಮ ವಿಜಯ್ ಅದನ್ನ ಬಹಳ ಕ್ಲೋಸ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದಾರೆ ನೋಡಿ. ದರ್ಶನ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಬಹಳ ಕ್ಲೋಸ್ ಆಗಿ ವೆರಿ ನಿಯರ್ ತೋರಿಸ್ತಾ ಇದ್ದಾರೆ. 64ನೇ CCH ಕೋರ್ಟ್ಗೆ ಆಗಮಿಸಿದ್ದಾರೆ ದರ್ಶನ್ ಮತ್ತು ಪಟಾಲಂ. ದರ್ಶನ್ ಪವಿತ್ರ ಸೇರಿ ಎಲ್ಲಾ ಆರೋಪಿಗಳು ಈಗ 64ನೇ CCH ಕೋರ್ಟ್ಗೆ ಹಾಜರಾಗಿದ್ದಾರೆ. ಪ್ರಕರಣದ ದೋಷಾರೋಪ ನಿಗದಿಗೆ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತು ಫೈಲ್ ಆಗುತ್ತೆ. ಕೆಲ ಹೊತ್ತಿನಲ್ಲೇ ಕೋರ್ಟ್ನಲ್ಲಿ ನಿರ್ಣಾಯಕ ಚಾರ್ಜ್ ಫ್ರೇಮ್. ಕೆಲವೇ ಕ್ಷಣಗಳಲ್ಲಿ 64ನೇ CCH ಕೋರ್ಟ್ಗೆ ದರ್ಶನ್ ಈಗಷ್ಟೇ ಆಗಮಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದಂತೆ ಎಲ್ಲ ಆರೋಪಿಗಳು ಈಗಷ್ಟೇ ಜಸ್ಟ್ ಮಿನಿಟ್ ಈಗ ಆಗಮಿಸಿದ್ದಾರೆ. ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ದರ್ಶನ್ ಗೆಟಪೇ ಚೇಂಜ್ ಆಗಿದೆ, ಮುಖದಲ್ಲಿ ಆ ಕಾಂತಿನೇ ಇಲ್ಲ. ಯಾವಾಗ್ಲೂ ಹುಮ್ಮಸ್ನಲ್ಲಿರೋರು ದರ್ಶನ್. ಅವ್ರ ಸಿನಿಮಾ, ಅವರ ಮ್ಯಾನರಿಸಮ್, ಅವರ ಆಟಿಟ್ಯೂಡ್ ಎಲ್ಲ ನಾವು ನೋಡಿದೀವಿ. ಡೋಂಟ್ ಕೇರ್ ಮಾಸ್ಟರ್ ದರ್ಶನ್, ಯಾವುದಕ್ಕೂ ತಲೆಗೆಡಿಸ್ಕೊಳ್ಳೋರಲ್ಲ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎಷ್ಟು ಕುಗ್ಗೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ದರ್ಶನ್ ಕಣ್ಣು ನೋಡಿ ನೀವು. ಹಣೆಯಲ್ಲಿ ಕುಂಕುಮ, ಕೆಂಪು ಕುಂಕುಮ, ಮುಖಕ್ಕೆ ಮಾಸ್ಕು, ಅಕ್ಕಪಕ್ಕ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಬಸ್ಸು. ದರ್ಶನ್ ಅಲ್ಲೇ ಇದ್ದಾರೆ ನೋಡಿ. ಅದರಿಂದಲೂ ಕೂಡ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ದರ್ಶನ್ ಜೈಲಿನಿಂದ ಈಗ ನ್ಯಾಯಾಲಯದತ್ತ ಆಗಮಿಸಿ 64ನೇ CCH ಕೋರ್ಟ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈಗಷ್ಟೇ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ ಸೇರಿದಂತೆ ಈ ಪ್ರಕರಣದ
ಎಲ್ಲ 7 ಆರೋಪಿಗಳು, ಇನ್ನುಳಿದವರಿಗೆಲ್ಲ ಜಾಮೀನಾಗಿದೆ. ಈ 7 ಆರೋಪಿಗಳ ಚಾರ್ಜ್ ಫ್ರೇಮ್ ಇವತ್ತು ಕೋರ್ಟ್ನಲ್ಲಿ ಮಂಡಿಸ್ತಾರೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಈ ಹೊತ್ತಿಗೆ ದರ್ಶನ್ ಅವರು ಹೇಗಿದ್ದಾರೆ ಅಂತ ಕೇಳಿದ್ರೆ, ಇಷ್ಟು ದಿನ ದರ್ಶನ್ ಜೈಲಲ್ಲಿ ಏನ್ ಮಾಡಿದ್ರು, ಹೇಗಿದ್ರು, ಸಣ್ಣ ಆಗಿದ್ದಾರಾ, ದಪ್ಪ ಆಗಿದ್ದಾರಾ, ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗ್ತಾ ಇದೆಯಾ, ಕುಗ್ಗೋಗಿದ್ದಾರಾ, ನೊಂದಿದ್ದಾರಾ, ಅವ್ರ ಮುಖ ಹೇಗಾಗಿದೆ ಎಲ್ಲ ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ದರ್ಶನ್ ಈ ಕ್ಷಣಕ್ಕೆ, ಈ ಹೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ನ್ಯಾಯಾಲಯಕ್ಕೆ ಆಗಮಿಸುತ್ತಿರುವಾಗ ನಮ್ಮ ವಿಜಯ್ ಅವರನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಕಣ್ಣಿನಲ್ಲಿ ದರ್ಶನ್ ದೃಶ್ಯ ಸೆರೆಯಾಗಿದ್ದು, ಮುಖ ಬಾಡೋಗಿದೆ. ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಏನಾದ್ರೂ ಮಾಡು ದೇವ್ರೆ ಅಂತೇಳಿ, ಹಂಗಾಗಿ ಕುಂಕುಮ ಇಟ್ಕೊಂಡಿದ್ದಾರೆ, ತಲೆಗೆ ಮಾಸ್ಕ್ ಹಾಕೊಂಡಿದ್ದಾರೆ. ಬಹುಶಃ ಎಲ್ಲ ಅವಕಾಶಗಳನ್ನ ದರ್ಶನ್ ಕೈ ಚೆಲ್ಲಿದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ ದರ್ಶನ್. ಹಾಗಾಗಿಯೇ ದರ್ಶನ್ ಮುಖದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದು ಬಹುಶಃ ನಾನು ಇದನ್ನು ಏನ್ ಮಾಡಿದ್ರು ಕೂಡ ಇದ್ರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಲೇಬೇಕು. ಕೇವಲ ಇದು ದರ್ಶನ್ ಅನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇರುವಂತ ದೃಶ್ಯ. ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ, ಹಣೆಗೆ ಕುಂಕುಮ ಇಟ್ಟಿದ್ದಾರೆ. ದರ್ಶನ್ ಜೊತೆಯಲ್ಲಿ ಇನ್ನುಳಿದಂತ ಆರೋಪಿಗಳು ಕೂಡ ಹಿಂದೆ ಮುಂದೆ ಕೂತಿದ್ದಾರೆ. ದರ್ಶನ್ ಅನ್ನ ಕರೆದುಕೊಂಡು ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್, ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಈಗ ನ್ಯಾಯಾಲಯದತ್ತ ಬರ್ತಾ ಇದ್ರೆ ದರ್ಶನ್ ಲುಕ್ಕೇ ಚೇಂಜ್ ಆಗಿದೆ. ಹಣೆಗೆ ಕುಂಕುಮ, ಮುಖಕ್ಕೆ ಮಾಸ್ಕು, ಕೋರ್ಟ್ ನತ್ತ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆಗಮಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ದೃಶ್ಯ. ದರ್ಶನ್ ಲುಕ್ಕೇ ಚೇಂಜ್ ಆಗಿದೆ. ಹಣೆಗೆ ಕುಂಕುಮ ಇಟ್ಟಿದ್ದಾರೆ, ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ ದರ್ಶನ್. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಮುಂದ್ಗಡೆ ದರ್ಶನ್ ಜೊತೆಯಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಆರೋಪಿಗಳು ಕೂತ್ಕೊಂಡಿದ್ದಾರೆ. ಹಿಂದೆ ಮುಂದೆ ಎಲ್ಲ ಆರೋಪಿಗಳಿದ್ದಾರೆ. ದರ್ಶನ್ ನೋಡಿ, ಮುಖಕ್ಕೆ ಕಪ್ಪು ಬಣ್ಣದ ಮಾಸ್ಕ್ ಹಾಕಿಕೊಂಡು ಹಣೆಗೆ ಕುಂಕುಮವನ್ನ ಇಟ್ಟು ದರ್ಶನ್ ನ್ಯಾಯಾಲಯದತ್ತ ಅವರನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ರೆ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾಮನ್ ಅವರನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ದರ್ಶನ್ ಎರಡನೇ ಸಲ ದರ್ಶನ್ ಜೈಲು ಸೇರಿ, ಜಾಮೀನ್ ಅವರಿಗೆ ರದ್ದಾಗಿ ಜೈಲು ಸೇರಿ ಫಸ್ಟ್ ಟೈಮ್ ಈಗ ದರ್ಶನ್ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕಾಣಿಸಿಕೊಂಡಿದ್ದಾರೆ. ಜೈಲಿನಿಂದ ಹೊರಟು ನ್ಯಾಯಾಲಯದತ್ತ ಪೊಲೀಸರು ದರ್ಶನ್ ಅನ್ನ ಕರೆದುಕೊಂಡು ಬರ್ತಾ ಇದ್ರೆ ಆ ದೃಶ್ಯದಲ್ಲಿ ದರ್ಶನ್ ನೀವು ನೋಡ್ತಾ ಇದ್ದೀರಿ. ದರ್ಶನ್ ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ, ಕಪ್ಪು ಬಣ್ಣದ ಮಾಸ್ಕ್, ಹಣೆಗೆ ಕುಂಕುಮವನ್ನ ಇಟ್ಟಿದ್ದಾರೆ. ದರ್ಶನ್ ಪೊಲೀಸ್ ಸಿಬ್ಬಂದಿ ಅಕ್ಕಪಕ್ಕ ಕುಳಿತಿದ್ದಾರೆ. ಆ ಟಿಟಿ ವಾಹನದಲ್ಲಿ ದರ್ಶನ್ ಅನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸ್ ವಾಹನದಲ್ಲಿ ದರ್ಶನ್ ಕರ್ಕೊಂಡು ಬರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಮುಖದಲ್ಲಿ ಆ ಕಾಂತಿಯೇ ಕಳ್ಕೊಂಡಿದ್ದಾರೆ. ದರ್ಶನ್ ಸಿನಿಮಾಗಳಲ್ಲಿ ಅವರ ಎಕ್ಸ್ಪ್ರೆಷನ್, ಅವರ ಆಟಿಟ್ಯೂಡು ಅದೆಲ್ಲ ನಾವು ನೋಡಿದೀವಿ. ಆದ್ರೆ ದರ್ಶನ್ ಈ ಎಲ್ಲ ಬೆಳವಣಿಗೆಗಳಿಂದ ಬಹುಶಃ ಅವರಿಗೆ ಬಹಳ ಇದರಿಂದ ನೊಂದಿದ್ದಾರೆ. ಅವರು ಅದ್ರ ಜೊತೆಗೆ ಕುಗ್ಗೋಗಿದ್ದಾರೆ ಅಂತ ಅನ್ಸುತ್ತೆ. ಅವರ ಮುಖ ನೋಡ್ತಾ ಇದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ, ಕಪ್ಪು ಕಲರ್ನ ಮಾಸ್ಕ್ ಮುಖಕ್ಕೆ ಹಾಕೊಂಡಿದ್ದಾರೆ, ಹಣೆಗೆ ಕುಂಕುಮವನ್ನ ಇಟ್ಕೊಂಡಿದ್ದಾರೆ. ಪವಿತ್ರ ಗೌಡ ಮತ್ತೊಂದು ಕಡೆಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಕಪ್ಪು ಬಣ್ಣದ ಬಟ್ಟೆ ಧರಿಸಿ ಪವಿತ್ರ ಗೌಡ ಬಿಳಿ ಶಾಲನ್ನ ವೇಲ್ ಹಾಕಿ ವೇರ್ ಮಾಡಿ ದರ್ಶನ್ ಮತ್ತು ಪವಿತ್ರ ಗೌಡ ಈಗ ಬೇರೆ ಬೇರೆ ವಾಹನದಲ್ಲಿ, ದರ್ಶನ್ ಒಂದು ವಾಹನದಲ್ಲಿದ್ರೆ ಪವಿತ್ರ ಗೌಡ ಮತ್ತೊಂದು ವೆಹಿಕಲ್ ನಲ್ಲಿದ್ದಾರೆ. ದರ್ಶನ್ ಜೊತೆಗೆ ಉಳಿದ 5 ಜನ ಆರೋಪಿಗಳು ಬಹುಶಃ ಇದೇ ವಾಹನದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ 64ನೇ CCH ನ್ಯಾಯಾಲಯದತ್ತ ದರ್ಶನ್ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ರಿ. ನಮ್ಮ ವಿಜಯ್ ಅದನ್ನ ಬಹಳ ಕ್ಲೋಸ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದಾರೆ.